ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರ ತಗೊಂಡಿದ್ರೆ ಕೊಟ್ಬಿಡಿದೆ ನೀ ಕೊಡ್ತೀಯ ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ ನಿಂಗ್ ದಿವಸ ಮಾಡಲ್ವಾ ಹೋಲ್ಡ್ ಮಾಡ್ತೀನಿ ಅವತ್ ಮಾಡಿರ್ಲಿಲ್ವಾ ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ ಚುಡಾಯಿಸ್ತಾರೆ 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ 50 ರೂಪಾಯಿಗೆ ನಿಂಗೆ ಈಗ ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಯ್ತು ಬಂದು ಅದೇ ಪತ್ರಿಕೆ ಅಂತ ಹೋಯ್ತು ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ ಇದು ಸೀರೆ ಹೊಲ್ದೈತ್ ಕಾಣ ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ ಬೆಳ್ಳೆವೇರ ನಾವು ಟೈಲರು ಬೆಳಿಗ್ಗೆ ಬರ್ತಾರೆ ಬಿಡ್ರಿ ಬೆಳಿಗ್ಗೆ ಬರ್ತಾರೆ ಅಷ್ಟೇತಿಯನ ಎಷ್ಟೊತ್ತಿಗೆ 11 ಗಂಟೆ ಹಂಗ್ ಬರ್ತಾರೆ 10 ಗಂಟೆಗೆ ಬರ್ತಾರ 11 ಗಂಟೆಗೆ ಬರ್ತಾರೆ ಇವತ್ತೇ ಹೊಲ್ಟಿದ್ರು ಹಂಗಾಗಿ ನಾಳೆ ಬರ್ತಾರೆ ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ ನನಗೆ ಗೊತ್ತಾಗಲ್ಲ ಅದು ನನಗೆ ಗೊತ್ತಾಗಲ್ಲ ಅವ್ರನ್ನ ಕೇಳ್ರಿ ಯಾರನ್ನ ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು ಅದೇ ನಿಮ್ ಹೆಂಡತಿ ಅವರು ಅಲ್ಲ ಅವರೆಲ್ಲ ಬಂದಿರೋದು ಅವ್ರು ಯಾರು ಅವರು ಈ ನಮ್ಮ ಅಣ್ಣನ ಮಗಳು ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು ಇಲ್ಲ ಅವ್ರಿಲ್ಲ ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ ಮತ್ತೆ ಮಕ ತೊಳ್ಕೊಳಕ್ ಹೋಗಿರೋ ಏನೋ ಊರ್ಗ್ ಹೋಗಿರೋ ಹಂಗ ಹೇಳ್ತಿದ್ದೆ ಅಣ್ಣ ಈಗ ನಾವು ಉಕ್ಸ್ ಸಿಕ್ಬೇಕು ಆಯ್ತು ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ ಉಕ್ಸು ಬರ್ತಿದಂಗೆ ಹೇಳ್ತೀನಿ ತಳಿಯಕ್ಕ ಅಯ್ಯೋ ತಡೆಯಣ ಒಂದ್ ನಿಮಿಷ ನೀನು ಒಟ ಅಂತ ಅನ್ಬೇಡ ಕಟ್ ಮಾಡ್ಬೇಡ ಉಕ್ಸು ಉಕ್ಸ್ ಇಕ್ಲೋ ಇಲ್ಲ ಜಿಪ್ ಹಾಕ್ಲೋ ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ ನೀನ್ ಯಾರು ಹೇಳಿ ಮಾತಾಡ್ತಿರೋದು ನಾನು ಅವ್ರ ಮನೆಯವರು ಯಾರ ಮನೆಯವರು ನರಸಿಂಹರಾಜು ಅವ್ರ ಮನೆಯವರು ಯಜಮಾನ್ರು ನಾನ್ರಿ ಲಲ್ಲಿ ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಚೂರು ಒಲೆಯಾಗೆ ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ ಚೂರು ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ 3 ಬಾಗ್ಲಾಗೆ ಅವಳೆ ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ ಯಾಕೆ ಹಿಂಗ್ ನಾಯಿ ಅರ್ಧಂಗ್ ಆಗ್ತಿದ್ಯಾ ನೀನು ಫೋನ್ ಮಾಡಿದ್ರೆ ತಾಯಿನಾಕಿ ₹1 ಊಟದಾಗ ಮಾಡ್ದಿಲ್ಲ ತೂ ಎಲ್ಲೂ ಜನಗಳ್ದಾವ ನೀ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ ಹೋಗುವಂತಾರ ಜನ ಅಮ್ಮ ತೋಲ್ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ ನಾನ್ ಏನ್ ಮಾಡ್ದೆ ನಿಂಗೆ ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ ಕೆಟ್ಟದೇನು ಆಗಿಲ್ಲ ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಅಂತಾರೆ ಹೋಗಿ ಕೇಳಕ್ ಹೋದ್ರಿ ಅವ್ರು ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ ನಾನು ಒಡವೆ ಕಿತ್ಕೊಂಡೆ ತುಂಬಾ ಆಗೋಯ್ತೆ ಮನೆಗೆ ನಂದು ಸೈಟ್ ಕಿತ್ಕೊಂಡೆ ಒಡವೆ ಕಿತ್ಕೊಂಡೆ ಮಾಂಗಲ್ಯ ಸರ ಕಿತ್ಕೊಂಡೆ ಎಲ್ಲ ಕಿತ್ಕೊಂಡೆ ನೀನು ಗುಂಜ್ ಕಿತ್ಕೊಂಡಿಲ್ವಾ ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು ನಿಂದು ಕೊಟ್ಟಿದ್ದಲ್ಲ ಹಂಗೆ ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ ಕೊಟ್ಬಿಡಿದೆ ನೀ ಕೊಡ್ತೀಯ ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ ನಿಂಗ್ ದಿವಸ ಮಾಡಲ್ವಾ ಹೋಲ್ಡ್ ಮಾಡ್ತೀನಿ ಅವತ್ ಮಾಡಿರ್ಲಿಲ್ವಾ ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ ಚುಡಾಯಿಸ್ತಾರೆ 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ 50 ರೂಪಾಯಿಗೆ ನಿಂಗೆ ಇಲ್ಲ ನಿಮ್ಮ ಕುಡುಕ್ಮುಂಡೆ ಮೂರು ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ರು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರಿಗೆ ಹುಟ್ಟವನೆ ಎಂದಾರ ಮಂದಿ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ ನಾನ್ ನಿಂಗೆ ಏನೇನ್ ಮಾಡ್ದೆ ಕಾಸು ಕೊಟ್ಟೆ ಒಡವೆ ಕೊಟ್ಟೆ ಸೈಟ್ ಕೊಟ್ಟೆ ನನ್ನ 2 ಶಾಟ ಕೊಡ್ತೀನಿ ಒಡವೆ ಕೊಟ್ಟೆ ಒಡವೆ ಕೊಟ್ಟೆ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ಸಾರಿಗೆ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರ್ ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ ನಿಮ್ಮ ಮಾವ ಸತ್ತೋಗ್ರೆ ಸತ್ತೋಗ್ಲಿ ನನ್ ಗತಿ ಹೇಳು
ಆ ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದಾರ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾನು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ನೀನ್ ಇಲ್ಲ ನಮ್ಮ ಮಾವ 5 ತಿಂಗಳಿಗೆ ಅಂತ ನಾವು ಓಡಾಡ್ತಾ ಇದ್ರಿ ಇಲ್ಲಿ. ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊಡೆದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ಏನಕ್ಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರಗೋಗ್ಬಿಟ್ಟು ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಳಿಸಾಕ್ಬಿಟ್ಟು ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯರೇ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಹೆಜ್ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಯೋಚಿಕೆ ಮಾತಾಡ್ತೀಯಲ್ಲ ನೀನ್. ತಾಯಿನಾಕೆ ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡಿ ಒಳಗೆ ಹೋಗು. ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡಿ ಒಳಗೆ ನಿಂತಿದೆ, ತೆಳ್ಳಾಗಿರೋ ತೂದ್ದಾಗ ಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದ ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಗೆ ಬಂದಿದ್ದು ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋವ್ತಿದೆ, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು. ಅಣ್ಣ ಎಲ್ಲಿದ್ದೀಣ? ನಾನೀಗ ಮುದ್ದೇರಿಗೆ ಬಂದೆ. ಇದು ಪಟ್ಟ ಎಷ್ಟು ಗಂಟೆಗೆ? ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ, ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ, ಅದಕ್ಕೆ ಪಟ್ಟ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದೆ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟ ಕೇಳಕ್ ಬೇಕಾಯ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತಿದ್ದು. ರಾತ್ರಿ 12:30 ಹೊರಟಿದ್ದು, ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರ್ಲಿಲ್ಲ. ರಾತ್ರಿ 12:30 ಅದೇ 12:30 ಅಲ್ವನಕ? 12:30 ಬಿಸಿಲು ಬಂತು. ಆ ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತು ನಮ್ಮಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮಪ್ಪ ಈಗ ಹೋಗ್ ಕೇಳ್ಕೊಂಬ, ಹೋಗ್ ಬರೋಣ. ಪಟ್ಟ ಎಷ್ಟು ಗಂಟೆ ದೇವ್ರ ನಿನ್ ಮೇಲೆ ಎಷ್ಟು ಗಂಟೆ ಬಂದೈತೆ ಹೇಳು? ನನಗೆ 12:30 ಬಿಸಿಲು ಬಂದಿತ್ತಾ? ರಾತ್ರಿ ಕಣ, ಈಗಲ್ಲ. ಈಗ ಅಡಿಸ್ಕಣ ಅಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗ್ರಂಗೆ ಚೊಳ್ಳಿ ಹೊಡಿತಾ ಇತ್ತು. ರಾತ್ರಿ ಬಿಸಿಲತ್ತಿತ್ತು. ರಾತ್ರಿ 12:30 ಬರೋಣ ಅದೇ ಪಟ್ಟ ಕೇಳಕ್. ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ನನ್ನ ದೇವ್ರು ಬಂದಿತ್ತಾ? ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವಿ ಒಂದು ಬರೋಣ ಅಂತಿದ್ದ. ಬಿಸಿಲು ಬಂತಲ್ಲ, ಅಷ್ಟೊಂದು ಸುಮ್ಮನಾದ ಇಲ್ಲ. ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು
ಮೊದ್ಲು ನೀನ್ ಯಾರು ಹೇಳು, ನಿನ್ಗೆ ಯಾರು ಅಡ್ರೆಸ್ ಹೇಳ್ದಾರ ಹಿಂಗ್ ನನಗ್ ಪಟ್ಟ ಬರ್ತೈತೆ ಅಂತ ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಇದು ಈಗ ಗ್ಲೂಕೋಸ್ ಹಾಕಿ ಬಂದಿದ್ವಿ, ಗ್ಲೂಕೋಸ್ ಹಾಕಿ ಒಂದು ಆಟಿಗಾದ್ರು ಬರ್ಕೊಟ್ಟವ್ರೆ. ಯಾಕಪ್ಪ ಏನಾಯ್ತಪ್ಪ? ಅದು ಬೇದಿ ಇದು ಮೈ ಕೈ ಹೊಡ್ತಾ ಜ್ವರ, ತಲೆ ನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತಿರೋದು ಬರ್ಕೊಟ್ಟವ್ರೆ. ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆಯಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದಾ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ. ಬೇದಿ ಅದು ಅಂತಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದೆ, ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ ದೀಪ ಹಚ್ಚಿರ್ತೀವಲ್ಲಪ್ಪ, ದೀಪ ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು? ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತು ಹೋಗಕ್ಕೆ. ಗೊತ್ತಾಯ್ತಾ? ಗೊತ್ತಾಯ್ತಾ ಈಗ ನಿನ್ಗೆ? ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು? ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ. ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಹಲೋ ಹಲೋ ಹಲೋ, ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ? ಅಣ್ಣ ಓ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಇಲ್ಲ ಇನ್ನು ತಿಂಡಿಲ್ಲ. ಒಂದೇ ಸಲ ಕೋಳಿ ತಾಂತ ಇದಿಲ್ಲ, ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ, ತರಕಾರಿ ವ್ಯಾಪಾರ, ಒಂಚೂರು ಅಂಗಡಿ ಐತೆ. ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ, ನಾವು ಗುಲ್ಬರ್ಗದ ಕಡೆಯವರು. ಏನ್ ರೆಕಾರ್ಡು? ಯಾವ ಆಡಾಡಲ್ರಿ? ಕೊರೋನಾ ಬಂದ್ ಕುಂತೈತಿ, ಯಾವ ಆಡಾಡಕ್ಕೂ ರೆಕಾರ್ಡಿಂಗ್ ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು, ನರಸಿಂಹರಾಜುದು, ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ, ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ 150 ಜನ ಅವ್ರು ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ, ನಿಮಗ್ ಫೋನ್ ಮಾಡ್ದು. ಓ ಅಣ್ಣ ಅದಕ್ಕೆ ಮಾತಾಡ್ಸ್ಬೇಕು ಅಂತ ಮಾಡ್ದಣ್ಣ. ತಪ್ಪಾಯ್ತಾ ಅಣ್ಣ? ಏನ ಮಾಡಿದ್ದು ಬೇಜಾರಾಯ್ತಾ? ತಪ್ಪಾಯ್ತಲ್ಲ ರೀ. ಅದೇನ್ರಿ ಅಷ್ಟೊಂದ್ ನಕ್ಬಿಟ್ರೆ ನಾವ್ ಹೆಂಗ್ ತಿಳ್ಕೊಳ್ಳೋಣ? ನೀವು ಒಬ್ಬೊಬ್ರು ನಗ್ತಾನೆ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತೈತಿ. ನಮ್ಮೂರ ಬುಗುಡ್ನಳ್ಳಿಗೆ ಇದು ಲಕ್ಷ್ಮಿ, ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ? ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡು ಹಂಗೆ ನಿಗಿರ್ಕೊಂಡು ಹಿಂಗೆ. ನಾನು ಜಾಸ್ತಿ ನಗಕ್ ಹೋಗ್ಬೇಡಿ. ಬಾಡಿ ಒಳಗೇನ ತೊಂದ್ರೆ ಇದ್ರೆ ಅಣ್ಣ ನಾವು ನಿಗದ್ ಕಣದಿರ್ಲಿ, ನೀವ್ ನಿಗ್ರಕಂಬಿಟ್ರೆ ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವ್ ನಿಗ್ರಕಂಬಿಟ್ಟಿದ ಕಣ ಯಾವಾಗ ನಾವು? ಇಲ್ಲ ನೀವ್ ಹಂಗೆ ಮಾತಾಡಕ್ ಹೋಗ್ಬೇಡ್ರಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆಯ್ತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತೆ ಅಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದಾವೆ. ಅಣ್ಣ ನಾವು ಮಕ್ಳ ಅದೇ ಮದ್ವೆ ಆಗಿದೆ. ದೊಡ್ಡವ್ರು ನೀವು ಚಿಕ್ಕವ್ರ ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವ್ರ ಚಿಕ್ಕವ್ರ ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 43. ಹೌದಾ? ಅಕ್ಕವ್ರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಒಳ್ಳೇದಣ್ಣ. ಜೀವನದಲ್ಲಿ ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀವಿ. ಇದು ನಿಮ್ ಮಕ್ಳು ಎಷ್ಟ್ ಜನ ನಿಮ್ಗೆ? ನಿಮ್ಗೆ ಎಷ್ಟ್ ಜನ ಮಕ್ಳು ಒಂದೇ? ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟ್ ಜನ? ಅಯ್ಯೋ ನಮ್ಗೆ 2 ಜನ. ನನ್ಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತವು? ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವಾ ಆಗೋದು, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಜನ ಮಕ್ಕಳಣ್ಣ ಈಗ? ನಮಗೂ ನಮ್ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ?
ನಮ್ ಹೆಂಗಸರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಈ ಬಣ್ಣ ಏನೋ ಸರಿಯಾಗಿ ಮರ್ತಾಗಂಗೆ ಹೇಳ್ತಿಲ್ಲಪ್ಪ ಅಣ್ಣ. ಹಲೋ ಹಲೋ ಅಣ್ಣ, ಈಗ ನಿಮ್ಗೆ ಅಣ್ಣ ಮಕ್ಕಳು? ನನ್ಗೊಂದು ಹೆಣ್ಣು ಒಂದ್ ಗಂಡು. ಮತ್ತೆ ನಿಮ್ ಹೆಂಗಸ್ರಿಗೆ? ನರಸಿಂಹಣ್ಣ ಇಲ್ಲ ನಾನ್ ಹಲೋ ಹಲೋ ನರಸಿಂಹಣ್ಣ, ಓ ಹಬ್ಬ ಆಯ್ತಣ್ಣ? ಯಾವಪ್ಪ? ಯುಗಾದಿ ಹಬ್ಬ. ಎತ್ತಿಲ್ವಾ ನನ್ ತಲೆ ಕೆಟ್ಟು ನಮ್ಮ ಯಾಕಣ್ಣ? ಏನು ಗ್ಯಾಬ್ರ ಮಾಡ್ಕೊಳಕ್ ಹೋದ್ ಮರ್ತೇ ಹೋತು. ಅಲ್ಲ ಅಣ್ಣ, ಅಣ್ಣ ಇದ್ರಿ ಅಣ್ಣ ಯಾಕೆ ಹೇಳು? ನಾವ್ ಯಾವ ಹಬ್ಬನೂ ಮಾಡಲ್ಲ, ನಾವ್ ಹಬ್ಬನೇ ಇಲ್ಲ ನಮ್ಗೆ. ಅಲ್ಲ ಅಣ್ಣ, ಮಾಡ್ದಿರೋ ಪರವಾಗಿಲ್ಲ. ನಾನು ಏನಕ್ ಮಾಡ್ದೆ ಗೊತ್ತಾ ಫೋನು? ಅದೇ ನಮ್ಮ ಅಪ್ಪರ ತಿಥಿ ಇತ್ತಲ್ಲಣ್ಣ. ಅಯ್ಯೋ ಒಂದ್ ತಾಯಿನ ಬರೇ ಸತ್ತೋದ್ರು ತಿಥಿ, ನಮ್ಮನ್ ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು. ಅಣ್ಣ ನಮ್ಮ ಅಪ್ಪನ ತಿಥಿ ಐತೆ. ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನರಸಿಂಹಣ್ಣ ಇನ್ನ ಸತ್ತಿಲ್ವಲ್ಲ ಅಣ್ಣ. ನರಸಿಂಹಣ್ಣ ಸತ್ತ ಮೇಲೆ ನಮ್ ತಿಥಿ. ಇವಾಗ ಮಾತಾಡ್ತಾ ಯಾರು ಹೇಳ? ನಾನು ಯಾರು ಮಾತಾಡ್ತಿರೋದೇಳಿ? ಮತ್ತೆ ಇಕ್ರಿ, ನಾನು ಮಾತಾಡೋಕ್ ಗೊತ್ತಿದ್ಮೇಲೆ ಇಕ್ರಿ. ನನ್ಗೆ ಯಾಕೆ ಅಣ್ಣ ಮಾಡಿ? ನೀನ್ BN ನರಸಿಂಹರಾಜು, ಬಳ್ಳಾಪುರ. ಅವರೇ ಮಾತಾಡ್ತಾ ಇರೋದು, ಮತ್ತೆ ನಾನ್ ಯಾವಾಗ ತಿಥಿ ಆಯ್ತು? ಮತ್ತೆ ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ ಇನ್ನು ನಿನ್ ತಿಥಿ ಯಾವಾಗ ಅಂತ. ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು? ತುಂಬ ಇದು ಮಾಡ್ತಾರೆ, ನನಗೆ ಶಟಕ್ ಮಾಡ್ತಾರೆ ನಮ್ಗೆ. ಆ ಅಣ್ಣ ನೆಂಟ್ರಿಷ್ಟು ಅಂದ್ಮೇಲೆ ಊಟ ಕೇಳ್ದೆ ನಿನ್ಗೆ ಹೇಳ್ದೆ ಕಲ್ಲಿರ್ತವೆ. ನೆಂಟ್ರಿಷ್ಟು ಫೋನ್ ಮಾಡ್ದೆ ಯಾರಿಗ್ ಮಾಡೋನ್ ತಿಥಿಗೆ? ತುಂಬಿ ಮಾಡಿಬಿಡು. ನಾನೇ ಆಗ್ತದೆ ನನಗೆ ಮಾಡ್ಬೇಡ್ರಿ. ಯಾಕಣ್ಣ? ಯಾಕೆ ಮಾಡ್ತೇಳು ಅಣ್ಣ? ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಉಮಾಶಂಕರ, ಧಾರವಾಡ. ಧಾರವಾಡ ಉಮಾಶಂಕರ್ ಡಿಸಿ ಸಾಹೇಬ್ರ? ಉಮಾಶಂಕರ್ ಅಂತ ತುಮಕೂರು ಡಿಸಿ ಆಗಿ ಬಂದಿದ್ರು ಡಿಸಿ ಸಾಹೇಬ್ರ. ಹಲೋ ಅಣ್ಣ, ಹಾ ಅದ ಕಡ್ಡಿ ಎಲ್ಲ ತನ್ ಕೆದಕ್ ನೋಡ್ದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ? ಯಾಕಣ್ಣ? ಅಣ್ಣ ಅಣ್ಣ ಬೇದಿಗೆ ಒಳ್ಳೆ ಔಷಧಿ ಅಣ್ಣ. ಅಣ್ಣ 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 ನಿಮ್ಮ ಮಗು ಎಷ್ಟು ಹೆಂಗ್ ಹುಟ್ಟಿಸ್ಕೊಂಡಿರ್ಲ ತಾಯಿನ ಏನೇನೋ ತಲೆ ಕೆಡಿಸ್ತಾರೆ. ಅಣ್ಣ ಹಲೋ 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 ಸೌಂಡ್ ಕಮ್ಮಿ ತಗೊಂಡ್ಬಿಡ್ತೀವಿ. ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರ ಫೋನ್ ಮಾಡ್ರಿ ಕಮ್ಮಿ ಸೌಂಡ್. ಪೂಜೆಗೆ ಹೋಯ್ತಾ ಸ್ವಾಮಿ? ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ. ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು ನೋಡಿ. ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ. ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ದು ಹೇಳ್ಕೊಟ್ಟಿತ್ತು ಸಾಂಬಾರ್ ಭಾಗ ಬರ್ತೋದು ನಮ್ಮ ಎಂತದ್ದು ಹೇಳ್ಕೊಟ್ಟಿತ್ತು ಮಗ? ಎಂತದ್ದು ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ ನಾನು ಹೇಳ್ತಿದ್ದೆ ಮಗ. ನಾ ಟೈಟಿಂಗ್ ಬರಲ್ಲ ಅಂತಂದ್ರೆ ಅವ್ರು ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ, ಎಂತದ್ದು ಸ್ವಾಮಿಗಳು ಹೇಳ್ಕೊಟ್ಟಿದ್ ಮರ್ತೋದು. ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕೊಳಂಗ ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈಯೆಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲ್ ಆಗ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕೊಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದ್ದು ಹೇಳ್ಕೊಟ್ಟಿದ್ರಪ್ಪ ಮರ್ತೋದು. ನೋಡವ, ನಾವ್ ಅದಕ್ಕೆ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆ ತರ ನಮ್ಮನ್ನ ಎಷ್ಟು
ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ಏನ್ ನಾವೇನೋ ತಪ್ಪು ಮಾಡಿದ್ವನಕ್ಕ? ನೋಡಿ ಅಣ್ಣ, ನಾನ್ ನಿಮ್ ಮನೆಯವ್ರಿಗೂ ಕಾಲು ಮುಗ್ದು ಬೇಡ್ಕಂತೀನಿ ಬೇಕಾರೆ. ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ ಇಲ್ಲಿ, ಎಷ್ಟೋ ಒಂದಿಷ್ಟು ಕೇಳಿಸ್ಕೆ ಬರವ, ಆ ತಾಯಿ ಅನುಗ್ರಹ ಕೇಳಿಸ್ಕೆ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಯರಂಬ. ಅಮ್ಮ 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 ಅಣ್ಣ ಅಕ್ಕ ಅಣ್ಣ ದಯವಿಟ್ಟು ನನಗ್ ಪ್ರಾಣ ಉಳ್ಸೋಣ. ನನ್ನ ಮಗು ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಾನ್ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಗಿದ್ದೀನಕ್ಕ. ನೋಡಿ ಅಣ್ಣ ನಾನು ಯಾವತ್ತು ಇಂತ ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡ್ ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನೀನ್ ಯಾವತ್ತು ನಿನ್ನ ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಂಟೆಗೆ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಡ್ ಬಂದ್ವಿ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ನಮ್ಮ ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಡ್ಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ಇಲ್ಲಿ ಬೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ ಮ್ಯಾಲ ನಂಗೆ ಯಾವ ಸವಾಸನು ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಂಗ್ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ ಅಕ್ಕ. ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೆಯವ್ರಿಗೆ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ, ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ. ದಯವಿಟ್ಟು ಕ್ಷಮಿಸಿ ಅಕ್ಕ. ಸೆನ್ಸ್ಬಿಡ್ಲ ಮಗ, ಹೆಂಗನ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೇಲಿ ಅಂಟ್ರೆಸ್ಟ್ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಅದೇ ಹಬ್ಬ ಮಾಡಿದ್ವು ಅಕ್ಕ. ನೋಡಿ ಜೀವನದಾಗ ಎಲ್ಲ ಒಳ್ಳೆ ಒಂದ್ ಅಂಗಡಿ ಹಾಕೊಂಡು ಅಥವಾ ಮುಂಗಟ್ಟ ಹಾಕೊಂಡು ಚೆನ್ನಾಗಿ ಬಾಳಿ ಬದುಕೊಂಡು ಹೋಗ್ರು ನಮ್ಮ ಫೋನ್ ಮಾಡ್ಬೇಡಿ ಅಕ್ಕ. ಇಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ. ನನ್ನ ಮಕನು ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮನೇಲಿ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಮಗ ನಮ್ಗೆ ನಮ್ಮಿಂದ ನೀವು ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನೊಂದವ್ರೆ. ಆಮೇಲೆ ಆಯ್ತು ಬಿಡು ಅಂತ ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ. ಪಾದ ತಲೆ ಮೇಲೆ ಅಂತ ಆಯ್ತು ನೋಡು. ಎಷ್ಟು ಸತ್ಯ ಐತೆಲ್ಲ ನೋಡು. ಪಾದ ತಲೆ ಮೇಲೆ ಅಂತ ಅಲ್ಲ, ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಳ್ಕೊಂಡ್ಬಿಟ್ರಕ್ಕ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ದಯವಿಟ್ಟು ಅಣ್ಣ, ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ ಮಗು ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗುಗೆ ಬೈಬೇಡಣ, ಕ್ಷಮಿಸ್ಬಿಡಣ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂದ್ ಚೊರಿ, ನೀನ್ ಯಾವ ಪೂಜಾರ ತಕ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನಿಲ್ಲಕ್ಕ, ನೋಡಿ ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರಿಗೆ ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠದ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದೀವಿ. ಇಲ್ಲ ಅಣ್ಣ, ನಾನು ಅದನ್ನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ.
ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ, ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ. ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆ ಬಿಡ್ರಕ್ಕ, ಮಠಗಳು ಸ್ವಾಮಿಗಳು ಅವ್ರಲ್ಲಿ, ಅದೆಂತದ ಸ್ವಾಮಿಗಳು ಅಂತ ಅವ್ರೆ, ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಯಾವ ಮಠಕ್ಕೂ ಹೋಗಲ್ಲ, ಏನೂ ಆಗಲ್ಲ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ಆಯ್ತಕ್ಕ, ಕೇಳ್ಕೊಂತೀನಕ್ಕ. ಇನ್ನೇನಿನ್ನ ಫೋನ್ ಮಾಡ್ತಾರೆ ಇನ್ನೊಂದು ಗಂಟೆ ಹೊತ್ತು ಬಿಟ್ಟು, ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ದೇವ್ರು ನಾನು ಯಾರೋ ಅನ್ಕೊಂಡಿದ್ದೀನಿ, ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತೈತೆ, ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೆ ಏನೋ ತ್ರಿಶೂಲ ತಮ್ಮನ್ ಚುಸ್ದಂಗ್ ಆಗ್ತೈತೆ ಎದೆ ಮೇಲೆ. ಏನು ಅವರು ಇದು ನೋಡಿ, ಇನ್ ಯಾವ್ದು ಏನೂ ಆಗಲ್ಲ, ಸರೋಗಿದೆ, ಎಲ್ಲ ಸರೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ, ನಾವು ಏನು ಇಲ್ರ, ನಮ್ಗೆ ಆ ತಂಟಿಗೆ ಬರಬಾರ್ದು, ನಮ್ಮ ಮಕ್ಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ನೀವು ಯಾವ 3 ಗಂಟಾಂತರ ಅವೆ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳ್ಬಿಟ್ಟಿದ್ದೀವಿ ಸ್ವಾಮಿ ಅಕ್ಕ. ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ 9:45 10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ದಾಯರ್ ಇಟ್ಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ, ಎಷ್ಟು ಜನ ಆಡ್ಕೊಂಡಿದ್ರು ಗೊತ್ತೋ ನಮ್ಮನ್ನ. ಬರೇ ಇದ್ರಾಗ ಬ್ಯಾಂಡ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ. ಜವ್ರ ಕೈಲಾರ್ದಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ, ನೀನ್ ದೇವ್ರು ಒಂದೇ ನಾನು ಒಂದೇ ಕಾರಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲವ. ನಿನ್ ಮಕ್ಳು ನೀನು ಗಂಡ ಹೆಂಡತಿ ಚೆನ್ನಾಗಿರೋಣ, ಜೀವನದಲ್ಲಿ ಮುಂದೆ ಬನ್ರಿ, ದೇವ್ರ ಒಳ್ಳೇದಾಗ್ಲಿ. ನನ್ನ ನಿನ್ ತಂಗಿ ಅಂತ ತಿಳ್ಕೊ. ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರು ಸ್ವಾಮಿಗಳು ತಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು ಅಕ್ಕ. ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ, ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿನಿದೆ ಅಂತ ತಾಯಿ ಬಂದು ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣ ಆಗ್ತೀನಿ ಅಕ್ಕ. ಆಯ್ತು ಅಕ್ಕ, ಅಕ್ಕ ವಿಶಾಲ್ ಅಕ್ಕ ನಿಮ್ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದ್ದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಎಲ್ಲ ಕ್ಷಮಿಸಿದಾರಕ್ಕ. ಆಯ್ತಣ್ಣ, ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ,